ಇವತ್ತು ಮೈಸೂರು ಹನುಮಂತೋತ್ಸವ ಸಮಿತಿ ಹನುಮ ಉತ್ಸವವನ್ನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆಯೋಜನೆ ಮಾಡಿದೆ. ಇದು 3ನೇ ವರ್ಷದ ಹನುಮ ಉತ್ಸವ ಕಾರ್ಯಕ್ರಮ. ಮೈಸೂರಿನಲ್ಲಿ ಹಿಂದುತ್ವದ ವಿಚಾರ ಬಂದರೆ ಪ್ರಬಲವಾಗಿ ಕೇಳಿಬರುವಂಥ ಹೆಸರು ನಮ್ಮ ಸಂಜಯ್ ಮತ್ತು ಅವರ ಸ್ನೇಹಿತರು ಹನುಮ ಉತ್ಸವ ಸಮಿತಿ ಅಂತ ಮಾಡಿಕೊಂಡು ಈ ಒಂದು ಹನುಮಂತೋತ್ಸವನ ಆಯೋಜನೆ ಮಾಡಿದ್ದಾರೆ. ಮಾಜಿ ಸಚಿವರು, ಚಾಮುಂಡೇಶ್ವರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವ ಚಿ ಟಿ ದೇವೇಗೌಡರು ಸಾಹೇಬರು ಬಂದು ಅದರ ಉದ್ಘಾಟನೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಹುಣಸೂರಿನ ಶಾಸಕರಾಗಿರುವಂತಹ ಯುವ ನಾಯಕರಾದ ಹರೀಶ್ ಗೌಡರು ಕೂಡ ಬಂದು ಹೋದರು. ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರುಗಳಾಗಿರುವಂತಹ ಪ್ರಶಾಂತ್ ಗೌಡರು, ಶ್ರೀನಿವಾಸ್ ಅವರು ಹಾಗೂ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಈ ಒಂದು ಹನುಮಂತೋತ್ಸವ ಮೆರವಣಿಗೆ ಭಾಳ ಅದ್ಧೂರಿಯಿಂದ ನೆರವೇರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಭಕ್ತಿಗೆ ನಿಷ್ಠೆಗೆ ಹೆಸರಾಗಿರುವಂಥ ಹನುಮಂತ ನಮ್ಮೆಲ್ಲರಿಗೂ ಧರ್ಮನಿಷ್ಠೆಯನ್ನು, ರಾಷ್ಟ್ರ ಪ್ರೇಮವನ್ನು ಬೆಳೆಸಲಿ ಅಂತ ಕೇಳ್ಕೊಳ್ತೀನಿ. ಕೇಳಿ ನಮ್ಮ ಮೈಸೂರಿನಲ್ಲಿ ಹನುಮಂತೋತ್ಸವ ಅಂದರೆ ಭಾಳ ಖುಷಿ ವಿಚಾರ. ಯಾಕೆಂದರೆ ಮೈಸೂರಿನಲ್ಲಿ ಪೈಲ್ವಾನರುಗಳು ಜಾಸ್ತಿ, ಗರಡಿಗಳು ಜಾಸ್ತಿ. ಭಕ್ತ ಪೈಲ್ವಾನ್ ಆಗಿದ್ದರೆ ಭಗವಾನ್ ಯಾವತ್ತೂ ಕೂಡ ಹನುಮಾನೇ ಆಗಿರಬೇಕು. ಅಂಥ ಒಂದು ಹನುಮಂತೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ನಾಡು ನುಡಿ ಇದೆ, ಮದುವೆ ಆಗೋವರೆಗೂ ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ ಅಂತ. ಹಿಂಗೆ ರಾಹುಲ್ ಗಾಂಧಿ ಪ್ರಧಾನಿ ಆಗೋವರೆಗೂ ಅವ್ರಿಗೆ ಹುಚ್ಚಿಬಿಡಲ್ಲ ಅವರಿಗೆ. ಅಷ್ಟೇ ಹೇಳಕ್ಕೆ ಸರ್. ಇವತ್ತು ಹನುಮಂತೋತ್ಸವ ನಡೀತಾ ಇರೋದ್ರಿಂದ, ಇದು ಎಲ್ಲ ಪಕ್ಷಗಳ ಮುಖಂಡರು ಸೇರಿ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ.